ಇರುವುದೊಂದು ಖಾತೆ ನಾ ಯಾರಿಗಂತ ಕೊಡಲಿ ಅನ್ನೋಂತಹ ಒಂದು ಪರಿಸ್ಥಿತಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಬಂದಿದೆ. ಹಿಂದೆ ಇದೇ ತರ ಒಂದು ಹಾಡಿತ್ತು. ವಿಷಯ ಏನಪ್ಪಾ ಅಂತಂದ್ರೆ, ಈ ಖಾತೆ ಹಂಚಿಕೆ ಕಾರ್ಯಕ್ರಮ ಸದ್ಯಕ್ಕೆ ಮುಗಿಯೋ ತರ ಕಾಣ್ತಾ ಇಲ್ಲ. 19 ಸಚಿವರನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ಖಾತೆ ಹಂಚೋದಕ್ಕೆ ಇನ್ನೊಂದನ್ನು ಮಾತ್ರ ಹಂಗೆ ಬಿಟ್ಬಿಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ, ಅದು ಮಹಿಳಾ ಮೀಸಲಾತಿ ಅಂತ. ಈಗ ಅದಕ್ಕೆ ಗಾಯತ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ರು ಮತ್ತೆ ಉಮಾಶ್ರೀ 3 ಹೆಸರು ಕೇಳಿ ಬಂದಿರೋದು ಗೊತ್ತಿರೋ ವಿಚಾರ. ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತ ಅಂದ್ರೆ, ಸಿದ್ದರಾಮಯ್ಯನವರು ಅಕಸ್ಮಾತ್ ಏನಾದ್ರೂ ಗಾಯತ್ರಿಗೆ ಖಾತೆ ಕೊಡೋದಾದ್ರೆ, ಸಚಿವ ಸ್ಥಾನ ಕೊಡೋದಾದ್ರೆ, ನನ್ನ ಮಗ ಯತೀಂದ್ರನ್ನ ರಾಜೀನಾಮೆ ಕೊಡಿಸಿ ನಾನು ಇದರ ವಿರುದ್ಧ ಬಂಡಾಯ ಹೇಳ್ತೀನಿ, ಸುತಾರಾಮ್ ಯಾವುದೇ ಕಾರಣಕ್ಕೂ ಗಾಯತ್ರಿಗೆ ಕೊಡಬಾರದು ಅಂತ ಪಟ್ಟು ಹಿಡಿದು ಬಿಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಈ ರೀತಿ ಹಠಕ್ಕೆ ಬಿಟ್ಟಿರೋದು ಸೋಜಿಗ ಅನಿಸ್ತಾ ಇದೆ. ಇದರ ವಿಚಾರವಾಗಿ ಯಾವುದೇ ನಿರ್ಧಾರ ತಗೊಳ್ಳೋಕಾಗದೆ ಇವತ್ತು ಸಿಎಂ ಡಿ ಕೆ ಶಿ ವಿಧಾನಸೌಧದ ಕೆಂಗಲ್ ಗೇಟ್ ನಲ್ಲಿ ಸತೀಶ್ ಜಾರಕಿಹೊಳಿ ಹತ್ರ ಮಾತುಕತೆ ನಡೆಸ್ತಾ ಇದ್ರು. ಅದು ಏನು ಮಾತುಕತೆ ನಡೀತೋ ಏನೋ, ಒಟ್ನಲ್ಲಿ ಸಿದ್ದರಾಮಯ್ಯನವರ ಮನವೊಲಿಸೋ ಪ್ರಯತ್ನ ನಡೀತಾ ಇದೆ. ಇದರಲ್ಲಿ ಸಹಜವಾಗಿ ಮೂಡೋ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಗಾಯತ್ರಿಗೆ ಕೊಡೋದು ಬೇಡ, ಹಾಗಾದ್ರೆ ಯಾರು ಕೊಡಬೇಕು? ಇಲ್ವೇ, ನಮ್ಮ ಕ್ಯಾಂಡಿಡೇಟ್ ಉಮಾಶ್ರೀ ಕೊಡಿ ಅಂತ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಆದರೆ ಉಮಾಶ್ರೀಗೆ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಹೈಕಮಾಂಡ್ ಅವರು ಸುತಾರಾಮ್ ಇಷ್ಟ ಇಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ. ಒಟ್ನಲ್ಲಿ ರಾಜಲಕ್ಷ್ಮಿಯಾಗಿ ವಿಧಾನಸೌಧದಲ್ಲಿ ಯಾರು ಅಲಂಕರಿಸ್ತಾರೆ ಪದವಿನ ಅನ್ನೋದು ಕುತೂಹಲಕ್ಕೆ ಕಾರಣವಾಗಿದೆ. ಅಂದ್ರೆ ಒಂದೇ ಒಂದು ಖಾತೆಯ ವಿಚಾರವಾಗಿ ವೈಮನಸ್ಯ ಬೆಳೆದುಕೊಳ್ಳದೆ ಇದ್ರೆ ಸಾಕು ಸಿದ್ದರಾಮಯ್ಯ ಮತ್ತು ಡಿ ಕೆ ಅವರ ಮಧ್ಯೆ ಅನ್ನೋದು ಎಲ್ಲರ ಮನದಾಳದ ಮಾತು. ಇಲ್ಲಿಗೆ ವಿನೋದ್ ವಾರ್ತೆ ಮುಗಿತು.